ಹೃದಯ ವೈಶಾಲ್ಯತೆ ಇಂದಿನ ಅಗತ್ಯ. ಸ್ನೇಹಿತರೆ, ಮನಸ್ಸನ್ನು ಹೇಗೋ ಸ್ಕೂಲು ಕಾಲೇಜು ಪೇರೆಂಟ್ಸು ಹೇಳಿ 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 ಮನಸ್ಸು ಏನೋ ಒಂಚೂರು ತುಂಬಿರ್ತಾರೆ. ಆದ್ರೆ ನೀನೊಬ್ಬ ಮನುಷ್ಯ ಆಗು, ಒಳ್ಳೆಯವನಾಗು. ಆ, ಅದಕ್ಕೆ ನಾನು ಸಕಾರಾತ್ಮಕವಾಗು ಅಂದ್ರೆ ಬೀಯಿಂಗ್ ಗುಡ್, ಬೀಯಿಂಗ್ ಹ್ಯೂಮನ್, ಬೀಯಿಂಗ್ ಪಾಸಿಟಿವ್ ಆಗು ಅಂತ ಹೇಳ್ತೀವಿ. ನಮ್ ಹಿಂದಿನವರೆಲ್ಲ ಹೇಳ್ಕೊಂಬಂದಾರೆ, ಮಾನವ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳ್ತಾರೆ. ವಸುದೈವ ಕುಟುಂಬಕಂ ಅನ್ನುವ ಒಂದು ಪದ್ಧತಿ ನಮ್ಮಲ್ಲಿದೆ. ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನ ನೀಡಿದ್ರು. ದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದ ಹಾನಿ ಮಾಡಿಕೊಳ್ಳದಿರಿ ಅಂತ ಹೇಳ್ತಾರೆ. ಅಂದ್ರೆ ಇವೆಲ್ಲ ಸೂಕ್ಷ್ಮಗಳನ್ನ ತಾವು ಗಮನಿಸಿದಾಗ ಆ, ನಿಮ್ಗೊಂದು ಮಾಹಿತಿ ಕೊಡ್ಬೇಕು. ನಾನು ಈ ವ್ಯಕ್ತಿತ್ವ ಪರಿವರ್ತನೆ ಎನ್ನುವ ಕೃತಿಯಲ್ಲಿ 36 ಅಂಶಗಳನ್ನು ನೀಡಿದ್ದೇನೆ. ಅದರಲ್ಲಿ ಒಂದು ಸಂಕುಚಿತ ಮನೋಭಾವದಿಂದ ವಿಶಾಲ ಮನೋಭಾವದೆಡೆಗೆ. ಈ ಪ್ರಕೃತಿಯಲ್ಲಿ 36 ಪಾಯಿಂಟ್ ಕೊಟ್ಟು ಇದರಲ್ಲಿ ಪುಟ್ಟದಾಗ ಏನ್ ಹೇಳಿದ್ದೇನೆ ಅಂತ ಒಂದ್ ಸ್ವಲ್ಪ ಹೇಳ್ಬಿಡ್ತಾನೆ, ಕೇಳಿಸ್ಕೊಳ್ಳಿ. ಡಾಕ್ಟರ್ ರಾಜ್ಕುಮಾರ್ದ ಒಂದು ಕೊಟೇಶನ್ ತಗೊಂಡಿದ್ದೀನಿ. ಏನ್ ಗೊತ್ತಾ? ಮಾನವೀಯತೆಯ ಪ್ರಯೋಗಶಾಲೆಯಲ್ಲಿ ಯಾರು ತೇರ್ಗಡೆಯಾಗುವರೋ ಅವರೇ ನಿಜವಾದ ಮನುಷ್ಯರು ಅಂತ. ನನಗೆ ಒಬ್ರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾ ಒಬ್ರು ನಿನ್ನೆ ತಾನೇ ಹೇಳಿದ ಒಂದು ಘಟನೆ ಇಲ್ಲಿ ಶೇರ್ ಮಾಡ್ತಾನೆ. ಐ ಥಿಂಕ್ ಅವರ ಸಂಬಂಧಿ ಚಿನ್ನೇಗೌಡರು ಯಾವುದೋ ಸಂದರ್ಭದಲ್ಲಿ ಹೇಳಿದ್ರಂತೆ, ಒಬ್ಬ ಲೈಟ್ ಬಾಯ್ ಮದುವೆಗೆ ಮೈಸೂರು ರೋಡಲ್ಲಿ ಒಂದು ಊರು, ಇವ್ರು ಹೇಳಿಲ್ಲ ಬರ್ತೀವಿ ಅಂತ. ಕೊನೆಯಲ್ಲಿ ಮದುವೆ ಎಲ್ಲ ಊಟ ಗೀಟ ಮುಕ್ತಾಯ ಆದ ಸಂದರ್ಭದಲ್ಲಿ ಹೋಗ್ಯಾರೆ. ರಾಜ್ಕುಮಾರ್ ಬಂದವ್ರೆ ಅಂತ ಎಲ್ಲ ಎದ್ದು ಬಿದ್ದು ಓಡಾಡಿ ಏನು ಉಳಿದಿತ್ತೋ ಅದನ್ನೇ ಊಟ ಬಡಿಸಾರೆ. ಆ ಪಕ್ಕದಲ್ಲಿ ಇದ್ದವ್ರು ಗೊತ್ತಿ ನಿತಿನಿ ಅಂತ ಹೇಳಿಬಿಟ್ಟು ಇವ್ರು ನಾರ್ಮಲ್ ಆಗಿ ತಿಂದು ಹೊರಗಡೆ ಬಂದ್ರಂತೆ. ಅವ್ರು ಕೇಳಿದ್ರಂತೆ ಚಿನ್ನೇಗೌಡರು, ಸಾರ್ ಹೆಂಗೆ ಸರ್ ಒಂಚೂರು ತೋರಿಸ್ಕೊಳ್ಳಿಲ್ವಲ್ಲ ಸರ್, ಅನ್ನ ಅಳಿಸಿದ್ರು ಇವತ್ತು ತಿಂದ್ರಲ್ಲ ಸರ್ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಬ್ಬ ಲೈಟ್ ಬಾಯ್ದು ಮದ್ವೆಗೆ ಹೋಗಿ ಆ ಮದ್ವೆಲಿರೋ ಅನ್ನ ಅಳಿಸಿದೆ, ಆದ್ರೂ ರಾಜ್ಕುಮಾರ್ ತೋರಿಸ್ಕೊಳ್ಳಿಲ್ವಂತೆ. ಈ ರಾಜ್ಕುಮಾರ್ ಕೋಟ್ ಆದ್ರಿಂದ ನನಗೆ ರಾಜ್ಕುಮಾರ್ ನಿನ್ನೆನೆ ಅವರು ಒಬ್ರು ವಿಚಾರ ಹೇಳಿದ್ರಿಂದ ನನ್ನ ಹತ್ರ ಶೇರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಲಾವಿದನ ಜೊತೆಗೆ ಮಾನವೀಯತೆಯಿಂದಾಗಿ ರಾಜ್ಕುಮಾರ್ನ ನಾವು ಇನ್ನೂ ನೆನೆಸ್ಕೋತೀವಿ. ನಾನಂತೂ ಒಂದೆರಡು ಕಾರ್ಯಕ್ರಮ ಅವ್ರು ಭಾಗವಹಿಸಿದ ನಿರೂಪಣೆ ಮಾಡಿದ್ದೆ. ನನ್ನ ಜೊತೆ ಒಂದು 10-15 ನಿಮಿಷ ವೈಯಕ್ತಿಕವಾಗಿ ಮಾತಾಡಿದ್ರು ಕೂಡ. ನಾನು ಎದುರುಗಡೆ ಕೂತ್ಕೊಂಡು ಒಂದು ಅರ್ಧ ಗಂಟೆ, ಅಟ್ಲೀಸ್ಟ್ ಒಂದು 20 ನಿಮಿಷ ಮುದ್ದೆ ಊಟ ಮಾಡ್ತಾ ಇದ್ರು. ನನ್ನ ಎದುರುಗಡೆ ಬೇರೆ ಕೂತ್ಕೊಂಡು ಊಟ ಮಾಡಿದ್ರು ಒಂದು ಸ್ಟುಡಿಯೋನಲ್ಲಿ. ಅದಾದ್ಮೇಲೆ ಒಂದು 10-15 ನಿಮಿಷ ಮಾತಾಡಿದ್ದೆ. ಒಂದು ನಡೆದ ಅನುಭವನೂ ಕೂಡ ನಾವು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ನೀವು ನೋಡ್ಬೋದು. ಅದನ್ನು ಕೂಡ ಬೇರೆ ಬೇರೆ ಕಲಾವಿದರ ಜೊತೆ ನನ್ನ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೇನೆ. ಕುಬ್ಜ ಆಲೋಚನೆಗಳು ಬೇಡ. ನಿಮ್ಮಲ್ಲಿ ದೊಡ್ಡತನ ಮೆರೆಯುವ ಆಲೋಚನೆಗಳು ವೃದ್ಧಿಸಲಿ. ಹೃದಯವಂತಿಕೆ ಇಲ್ಲದ ಮೇಲೆ ಬುದ್ಧಿವಂತಿಕೆ ಎಷ್ಟಿದ್ದರೇನು ಪ್ರಯೋಜನ? ಕೀಳು ಅಭಿರುಚಿ ಬೇಡ. ಉತ್ತಮ ಅಭಿರುಚಿಗಳು ಹೆಚ್ಚಾಗಲು ಉತ್ತಮ ಹವ್ಯಾಸ ಹಾಗೂ ಉತ್ತಮ ಅಭಿರುಚಿಯನ್ನ ವೃದ್ಧಿಸಿಕೊಳ್ಳಿ ಅಂತ ಹೇಳಿದ್ದೇನೆ. ಇನ್ನೂ 2 ಪುಟ ಈ ಪಾಯಿಂಟ್ಸ್ ಹೇಳಿದ್ದೇನೆ. ಆದ್ರೆ ನೀವು ಪುಸ್ತಕ ಓದ್ಲಿ, ಪುಸ್ತಕ ತಗೊಳ್ಳಿ ಅಂತ ಅಷ್ಟೆಲ್ಲ ಹೇಳಕ್ ಹೋಗಲ್ಲ, ಕ್ಯೂರಿಯಾಸಿಟಿ ಹುಟ್ಟಿಸ್ತೇನೆ. ನಮ್ ಜೊತೆ ಮಾನಸ ಇದ್ದಾರೆ. ಮಾನಸ ಯಾವ ಊರಲ್ಲಿ ಇರೋದು ಈಗ? ಸರ್ ಇವಾಗ ಅರಸೀಕೆರೆಯಲ್ಲಿರೋದು. ಅರಸೀಕೆರೆಯ ಮಾನಸ ಮುಂಚೆ ತುಮಕೂರಲ್ಲಿ ಇದ್ರು, ಅದಕ್ಕೆ ಕೇಳಿದೆ. ಅರಸೀಕೆರೆ ಮಾನಸ ಏನ್ ಹೇಳ್ತಾರೆ ಕೇಳೋಣ. ಸರ್ ಇವತ್ತಿನ ಒಂದು ಮಾತು ಹೃದಯ ವೈಶಾಲ್ಯತೆ. ಆಕ್ಚುಲಿ ಇದು ಮನುಷ್ಯನ ಒಂದು ವ್ಯಕ್ತಿತ್ವಕ್ಕೆ ಬೇಕಾಗಿರುವಂತ ಒಂದು ವಿಚಾರ ಅಂತಾನೆ ಹೇಳ್ಬೋದು. ಅಂದ್ರೆ ವ್ಯಕ್ತಿತ್ವ ನಿರ್ಮಾಣ ಆಗೋದಕ್ಕೆ ಪಾಸಿಟಿವ್ ಥಾಟ್ ಬೇಕಾಗುತ್ತೆ. ಮತ್ತೆ ಆ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗೋದಕ್ಕೆ ಆ ಪಾಸಿಟಿವ್ ಥಾಟ್ ನ ನಾವು ಹೇಗ್ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ಕಲ್ಸೋಂಥದ್ದು ಮೆಟೀರಿಯಲಿಸ್ಟಿಕ್ ಲೈಫ್ ನ ಹೇಗ್ ಲೀಡ್ ಮಾಡ್ಬೇಕು ಅಂತ. ಮಾನಸಿಕವಾಗಿ ನಾವು ಹೇಗಿರ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕಾಗತ್ತೆ ಒಬ್ಬ ವ್ಯಕ್ತಿ. ಜೊತೆಗೆ ಅವನು ಯಾವುದೇ ಒಂದು ವಿಷಯನ ಅರ್ಥ ಮಾಡ್ಕೊಂಡು ಆ ಮಾನಸಿಕ ಸ್ಥಿತಿಗೆ ಅವನು ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಅವನು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆ ಒಂದು ಯಾವುದೇ ವಿಚಾರನ ಅರ್ಥ ಮಾಡ್ಕೊಂಡು ತಿಳ್ಕೊಬೇಕು ಅಂದ್ರೆ ಒಂದು ಗುರುವಿನ ಅಗತ್ಯ ಇರ್ತದೆ. ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು. ಜೊತೆಗೆ ನಾವು ನಡೀತಾ ಹೋದಾಗ ವೆನ್ ಸ್ಟೂಡೆಂಟ್ ಈಸ್ ರೆಡಿ ಟೀಚರ್ ವಿಲ್ ಅಪಿಯರ್ ಅಂತ ಹೇಳ್ತಾರಲ್ವಾ, ಹಾಗೆ
ಸೊ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಫಸ್ಟ್ ಒಬ್ಬ ವ್ಯಕ್ತಿಗೆ ಬರ್ಬೇಕಾಗತ್ತೆ. ಆಮೇಲೆ ಪಾಸಿಟಿವ್ ಥಿಂಕಿಂಗ್ ಇರ್ಬೇಕಾಗತ್ತೆ. ಬಿಕಾಸ್ ಒಬ್ಬ ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣ ಆಗೋದು ಥಾಟ್ಸ್, ಫೀಲಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಇಂದ. ಸೊ ಥಾಟ್ಸ್ ಗಳು ಎಲ್ಲರಿಗೂ ಜನರೇಟ್ ಆಗ್ತಿರುತ್ತೆ. ಎಲ್ಲರೂ ಹೇಳ್ತಿರ್ತಾರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ ಅಂತ. ಬಟ್ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಯಾರು ಕೂಡ ಫೀಲಿಂಗ್ಸ್ ಬಗ್ಗೆ ಹೇಳೋದೇ ಇಲ್ಲ. ಫೀಲಿಂಗ್ಸ್ ಅನ್ನೋದು ಅದು ಬೈ ಹಾರ್ಟ್ ಬರ್ಬೇಕಾಗುತ್ತೆ. ನಾವು ಭಾವನೆಗಳ ಮುಖಾಂತರ ವ್ಯಕ್ತಪಡಿಸಿದಾಗ ಮಾತ್ರ ಫೀಲಿಂಗ್ಸ್ ಗಳನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ. ಸೊ ಫೀಲಿಂಗ್ಸ್ ಗಳಲ್ಲಿ ಸುಮಾರು ವಿಚಾರಗಳಿದೆ. ಕೋಪ, ಬೇಸರ, ಸಂತೋಷ, ಸುಖ, ದುಃಖ, ನೋವು, ನಲಿವು, ಆ ಒಂದು ಕರುಣೆ, ಇದೆಲ್ಲ ಕೆಲವೊಂದು ಪ್ರೀತಿ ಪೂರ್ವಕವಾಗಿರುವಂತ ಫೀಲಿಂಗ್ಸ್ ಗಳನ್ನ ನಾವ್ ಇಟ್ಕೊಂಡು ವಿಚಾರಗಳನ್ನ ಮಂಡನೆ ಮಾಡೋದು, ವಿಚಾರಗಳನ್ನ ತಿಳ್ಕೊಳ್ಳೋದು. ಹಾಗೆ ಆ ವಿಚಾರಗಳನ್ನ ನಮ್ಮ ಮನಸ್ಥಿತಿ ನಿರ್ಮಾಣ ಆಗೋದಕ್ಕೂ ನಾವು ಇಟ್ಕೊಂಡಾಗ ಆ ಫೀಲಿಂಗ್ಸ್ ಗಳು ನಮ್ಮನ್ನ ಜನರೇಟ್ ಮಾಡ್ತಾ ಹೋಗುತ್ತೆ. ಸೊ ವಿ ಆರ್ ದ ಪ್ರಾಡಕ್ಟ್ ಆಫ್ ಥಾಟ್ಸ್, ಫೀಲಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್. ಯಾವಾಗ ಒಂದು ಒಳ್ಳೆ ಫೀಲಿಂಗ್ಸ್ ನ ಇಟ್ಕೊಂಡಾಗ ನಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಚೆನ್ನಾಗಾದಾಗ ಆ ಹೃದಯ ವೈಶಾಲ್ಯತೆ ಆಟೋಮೆಟಿಕ್ ಆಗಿ ಚೆನ್ನಾಗ್ ಆಗೇ ಆಗುತ್ತೆ. ಇಲ್ಲಿ ಶಾಲಾ ಕಾಲೇಜುಗಳಲ್ಲಿ ABCD 1 2 ABCD ಇದೆಲ್ಲದನ್ನು ಕಲಿಸ್ತಾರೆ, ಗಣಿತಾನು ಕಲಿಸ್ತಾರೆ. ಬಟ್ ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದ ಹೃದಯ ನಿರ್ಮಾಣ ಅಂತ ಹೇಳ್ತೀವಲ್ವಾ, ಇಟ್ ಮೀನ್ಸ್ ಇಲ್ಲಿ ವೈಶಾಲ್ಯತೆನ ಮೆರುಗುಗೊಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಸಾಂಸ್ಕೃತಿಕವಾಗಿ ನಾವೇನೆಲ್ಲ ಕಲಿತಾ ಇದೀವಿ, ಒಂದು ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ಶ್ಲೋಕಗಳನ್ನ ಹೇಳೋದಿರ್ಬೋದು, ಗ್ರಾಟಿಟ್ಯೂಡ್ ಹೇಳೋದಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಅದ್ರದೇ ಆಗಿರೋ ಫೀಲಿಂಗ್ಸ್ ಗಳನ್ನ ಇಟ್ಕೊಂಡು ನಾವಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋದಾಗ ಅಲ್ಲಿ ನಾವು ಅಂದ್ಕೊಂಡಿರುವಂತ ವಿಷಯಗಳು ಸಿಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತೇನೆ. ಬಿಕಾಸ್ ನಾನು ಇಲ್ಲಿ ಮಾತಾಡ್ತಾ ಇರೋದು ಮನಸ್ಸಿನ ಬಗ್ಗೆ. ಸೊ ಹೊರಗಡೆ ಎಲ್ಲಾ ವಿಷಯಗಳು ಸಿಗ್ತಾ ಹೋಗುತ್ತೆ. ಯಾರಿಗೂ ಕಾಣದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಆದ್ರೆ ಉನ್ನತ ಸ್ಥಿತಿಗೆ ಹೋದಾಗನೇ ಗೊತ್ತಾಗೋದು ಆ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂತ. ಆದ್ರೆ ನಾವ್ ಹಾಕೊಂಡಿರೋ ಬಟ್ಟೆ, ಯೂಸ್ ಮಾಡೋ ಪೆನ್ನು, ಟೇಬಲ್, ಫೋನ್ ಎಲ್ಲಾರ್ ಕಣ್ಣಿಗೂ ಕಾಣುತ್ತೆ. ಆದ್ರೆ ವ್ಯಕ್ತಿಯ ವ್ಯಕ್ತಿತ್ವ ಯಾರ ಕಣ್ಣಿಗೂ ಕಾಣಲ್ಲ ನಿರ್ಮಾಣ ಆಗೋದು. ಅವನು ಒಂದು ಲೆವೆಲ್ಗೆ ಬೆಳೆದು ನಿಂತಾಗನೇ ಅವ್ರ ರೀತಿ ನೀತಿ ಪರಿಸ್ಥಿತಿಗಳು ಗೊತ್ತಾಗೋದು. ಹಾಗಾಗಿ ನಾವ್ ಯಾವಾಗ್ಲೂ ಥಾಟ್ಸ್, ಫೀಲಿಂಗ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಗಳ ಕಡೆ ಗಮನ ಕೊಟ್ಟು ಆ ಫೀಲಿಂಗ್ಸ್ ನ ತುಂಬಾ ಪ್ರೀತಿಯಿಂದ ನಮ್ಮ ಜೊತೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇಲ್ಲಿ ಓಕೆ, ಮಾತಾಡ್ಲಿಕ್ಕೆ ಗುಡ್. ಎಸ್, ಪ್ರೇಮಲತಾ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಹೃದಯ ವೈಶಲ್ಯತೆ ಇಂದಿನ ಅಗತ್ಯ. ಈಗ ಹೃದಯ ವೈಶಲ್ಯತೆ ಅಂತಂದ್ರೆ ನಮ್ಮ ಸರ್ ನಗತಿಯಲ್ಲಿ ಜಯಪ್ರಕಾಶ್ ಸರ್ ಹೃದಯ ವೈಶಲ್ಯತೆ, ಅವರಿಂದ ನಾವು ಕಲಿಬೇಕಾದ್ ಬಹಳಷ್ಟು ಇದೆ. ತುಂಬು ಹೃದಯದಿಂದ ಅವರು ಮೊನ್ನೆ 14ನೇ ತಾರೀಕು ಸೆಪ್ಟೆಂಬರ್ 14ನೇ ತಾರೀಕು ಗ್ರಾಟಿಟ್ಯೂಡ್ ಫಂಕ್ಷನ್ ಮಾಡಿದ್ರು. ಆ ಫಂಕ್ಷನ್ ಅಲ್ಲಿ ಅವರ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ, ಅದು ಎಷ್ಟು ಹೃದಯ ವೈಫಲ್ಯತೆ ಇತ್ತು ಅಂದ್ರೆ ವೈಶಲ್ಯತೆ ತುಂಬಾ ಚೆನ್ನಾಗಿತ್ತು. ಅದು ಆ ವೈಶಲ್ಯತೆ ನೋಡೋದಕ್ಕೆ ಒಂದ್ ಖುಷಿಯಾಗಿತ್ತು. ಆ ತರ ಭಾವನೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರ್ಬೇಕು ಅಂತ ನಾನ್ ಕೇಳ್ಕೊತೀನಿ. ಯಾಕೆಂತಂದ್ರೆ ಇವತ್ತಿನ ದಿನಗಳಲ್ಲಿ ಮನುಷ್ಯರು ಕಂಡ್ರೆ ಮನುಷ್ಯರಿಗೆ ಹಾಕ್ ಬರೋದಿಲ್ಲ. ಅವ್ನ್ ನೋಡಿರಿ ಇವ್ನಿಗೆ ಹೊಟ್ಟೆ ಕಿಚ್ಚು, ಇವ್ನ್ ನೋಡಿರಿ ಅವನಿಗೆ ಹೊಟ್ಟೆ ಕಿಚ್ಚು, ಆ ತರ ಒಂದು ಸಮಾಜದಲ್ಲಿ ಇರುವಾಗ ಕೆಲವರಿಗೆ ಹೃದಯ ವೈಶಲ್ಯತೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹೃದಯ ವೈಶಲ್ಯತೆ ಅಂದ್ರೆ ಒಂದು ಒಬ್ಬ ವ್ಯಕ್ತಿಗೂ ಆಭರಣ ಇದ್ದಾಗೆ. ಮನುಷ್ಯ ಯಾವುದೇ ತರದ ಆಭರಣ ಮೈ ಮೇಲೆ ತೊಟ್ಕೊಂಡಿದ್ರು, ಒಂದ್ ಹೆಂಗಸೆ ಆಗಿರ್ಬೋದು, ಒಂದ್ ಗಂಡಸೆ ಆಗಿರ್ಬೋದು, ಆ ಆಭರಣ ತೊಟ್ಕೊಂಡಿದ್ರು ಅದಕ್ಕೆ ಬೆಲೆ ಇರಲ್ಲ, ಕಿಂಚಿತ್ತು ಬೆಲೆ ಇರಲ್ಲ. ನಾವ್ ಹಾಕೊಳ್ಳೋ ವಸ್ತ್ರ ಆಗಿರ್ಬೋದು, ನಾವ್ ಹಾಕೊಳ್ಳೋ ಆಭರಣ ಆಗಿರ್ಬೋದು, ನಮ್ಮ ವ್ಯಕ್ತಿತ್ವ ಆ ಹೃದಯ ವೈಶಲ್ಯತೆಯಿಂದ ಕೂಡಿರ್ಬೇಕು. ಅದೇನು ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಆಭರಣ ಇದ್ದಂತೆ ಅದನ್ನ ನಾವು ವೈಶಲ್ಯತೆ ತೋರ್ಸ್ಕೋಬೇಕು ಜನಗಳ ಹತ್ರ. ಬೇರೆಯವ್ರಿಗೆ ನಾವು ಒಂದು ಉಪಕಾರ ಮಾಡೋದ್ರಲ್ಲಾಗಿರ್ಬೋದು, ಇಲ್ಲ ಸಮಾಜಕ್ಕೆ ಒಂದು ನಮ್ದು ಒಂದು ಸಹಾಯದ ಕೊಡುಗೆ ಇರ್ಬೋದು, ಇಲ್ಲ ಬಡವರಿಗೆ ಒಂದು ಸಹಾಯ ಮಾಡುವ ರೀತಿಯಲ್ಲಿ ಇರ್ಬೋದು, ಇಲ್ಲ ಒಂದು ಮಾತನಾಡಿಸೋದಾಗ್ಲಿ, ಒಬ್ಬ ಜನರಿಗೆ ಒಂದು ವ್ಯಕ್ತಿಗೆ ಮಾತನಾಡಿಸುವಾಗ್ಲಾದ್ರೂ ನಾವು ಅವ್ರಿಗೆ ಹೃದಯದಿಂದ ಮಾತಾಡಿಸ್ಬೇಕು. ಮತ್ತೆ ಮನೆಯಲ್ಲಿ ಫ್ಯಾಮಿಲಿ ಪರಿವಾರದವರು ಕೂಡ ಮಕ್ಕಳಿಗೆ ಸಣ್ಣದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ರೆ ಅವು ಹೃದಯ ವೈಶಲ್ಯತೆಯನ್ನ ಕಾಪಾಡ್ಕೋತವೆ. ನಾವು ಮನೆಯಲ್ಲೇ ಫಸ್ಟ್ ಬೇಸಿಕ್ ಆಗಿ ಅದನ್ನ ಕೊಡ್ಲಿಲ್ಲ ಅಂದ್ರೆ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ, ಅದು ಯಾವ ತರ ಬೆಳಿಬೇಕು ಏನು ಅಂತ ಹೇಳಿ ಅಂತ. ಒಂದ್ ಪುಟ್ಟ ಮಗುಗೂನು ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ನಮಸ್ಕಾರ ಅಂತ ಹೇಳ್ಕೊಟ್ರೆ ಅದು ಇಲ್ಲಿಂದ ಹಾರ್ಟ್ ಇಂದ ಬರುತ್ತೆ. ಒಂದು ನಮಸ್ಕಾರ ಅನ್ನೋದು ಅದು ಇಡೀ ಪ್ರಪಂಚಕ್ಕೆನೆ ಅದು ಒಂದು ದೊಡ್ಡ ವ್ಯಕ್ತಿ ಆದ್ರೂ ಅವನು ಮರೆಯಲ್ಲ. ಯಾಕೆಂತಂದ್ರೆ ಅವನಿಗೆ ಅದು ಅಲ್ಲಿಂದ ಒಂದು ಸಂಸ್ಕಾರ ಬಂದಿರುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ಗೆ ಅದನ್ನ ಹೇಳ್ಕೊಟ್ಟಿದ್ರು ಅಂತ. ಇವನ್ ನನ್ ಮಗನೇ ದೊಡ್ಡವನು, ಚಿಕ್ಕವನಿಲ್ಲಿ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಯಾವಾಗ್ಲೂ ಕೈ ಮುಗಿಯವನು, ನಮಸ್ಕಾರ ನಮಸ್ಕಾರ ಅಂತ. ಅವನು ಇವಾಗ ದೊಡ್ಡ ವ್ಯಕ್ತಿನೂ ಇದಾರೆ, ಇದ್ರುನು ಅವ್ರಿಗೆ ಇವಾಗ ಸಿಕ್ಕಿದ್ರು ಅಷ್ಟೇ ಅವ್ನು ಹಿಂಗ್ ನಮಸ್ಕಾರ ಅನ್ನಲ್ಲ, ಹಿಂಗೆ ನಮಸ್ಕಾರ ಅಂತಾನೆ. ಯಾಕಂದ್ರೆ ಅದು ಅವ್ನಿಗೆ ಬಂದಿರೋ ದಾರಿನೇ ಆತರ ಇದೆ, ನಾನ್ ಬೆಳೆಸಿರೋ ರೀತಿನೇ ಆತರ ಇದೆ. ಆತರ ಒಂದು ಮಕ್ಳಿಗಾಗ್ಲಿ, ನಾವು ಒಂದು ದೊಡ್ಡವ್ರಿಗಾಗ್ಲಿ, ಯಾರಿಗೇ ಆಗ್ಲಿ ನಾವು ತುಂಬಾ ಕೃತಜ್ಞತರಾಗಿರ್ಬೇಕು. ಹೃದಯ ವೈಶಲ್ಯತೆ ನಮಗೆ ತಂತಾನಾಗೇನೆ ಬರುತ್ತೆ, ಹುಟ್ಟಿ ಬರುತ್ತೆ. ನಾವ್ ಅದನ್ನೇನು ಪುಸ್ತಕಗಳಲ್ಲಿ ಓದಿ ಕಲಿಬೇಕಾಗಿಲ್ಲ, ಮೇಡಮ್ ಹೇಳ್ದಂಗೆ ಶಾಲಾ ಕಾಲೇಜಲ್ಲಿ ಏನು ಓದಿ ಕಲಿಬೇಕಾಗಿಲ್ಲ. ನಮ್ಮ ಸಮಾಜದಲ್ಲಿ ಬರುವಂತ ಸಂಸ್ಕಾರನ ನಾವು ಒಂದೊಂದು ಗಿಡದಲ್ಲಿ ಒಂದೊಂದು ಹೂ ಎತ್ಕೊಂಡಂಗೆ
ಒಂದು ಮಲ್ಗೆ ಹೂ ಎತ್ಕೊಂಡಂಗೆ ಹೇಗೆ ಮಲ್ಗೆ ಹೂ ಪರಿಮಳ ಕೊಡುತ್ತೆ, ಆ ತರ ಹೃದಯ ವೈಫಲ್ಯತೆ ನಮ್ಗೆ ಎಲ್ಲಾ ಕಡೆನೂ ಒಂದು ಪರಿಮಳ ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಓಕೆ, ಗುಡ್. ಪ್ರೇಮಲತಾ ತಮ್ಮ ಅನಿಸಿಕೆಯನ್ನ ಚೆನ್ನಾಗಿ ತಿಳಿಸಿದ್ರು. ಈಗ ನವೀನ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ನವೀನ್. ಹಾ ಸರ್, ಈಗ ಹೃದಯ ವೈಶಾಲ್ಯತೆ ಅಂತ ಬಂದಾಗ ನಾನು ಅಂದ್ರೆ ಕೆಲವೊಬ್ಬರನ್ನ ತುಂಬಾ ನೋಡಿದೀನಿ ಸರ್, ಆತರ ಕ್ಯಾರೆಕ್ಟರ್ ಇರೋರ್ನ. ಹ್ಮ್. ಅವ್ರ ತಾಯಿ ತಂದೆ 100 ವರ್ಷ ಆದ್ರೂ ಕೂಡ ಅವ್ರನ್ನ ಚಿಕ್ಕ ಪಾಪು ತರ ನೋಡ್ಕೊಂಡಿರೋರ್ನು ನಾನು ನೋಡಿದೀನಿ ಸರ್. ಅಂದ್ರೆ ಹೃದಯ ವೈಶಾಲ್ಯತೆ ಇರುವಂತ ವ್ಯಕ್ತಿಗಳನ್ನೂ ನೋಡಿದೀನಿ. ಅದೇ ತರ ಸ್ಟೇಟಸ್ ಅಲ್ಲೂ ಹಾಕೊಂತಾರೆ ಸರ್. ಈಗ ಪಿತೃಪಕ್ಷ ಮೊನ್ನೆ ಬಂತಲ್ವಾ, ಆ ಟೈಮಲ್ಲೂ ತುಂಬಾ ಜನ ಸ್ಟೇಟಸ್ ಅಲ್ಲಿ ತಂದೆ ತಾಯಿದೆಲ್ಲ ಮೆಮೊರಿನ ಹಾಕಂತಾನೆ ಇರ್ತಾರೆ. ಬಟ್ ಆದ್ರೆ ಆ ಕೆಲವೊಬ್ರು ಸ್ಟೇಟಸ್ ಮಾತ್ರ ಸೀಮಿತ ಆಗಿರ್ತಾರೆ ಸರ್. ಅವ್ರ ಹತ್ರ ಕೋಟಿ ಹಣ ಇದ್ರು ಕೂಡ ನಾನ್ ನೋಡ್ದಂಗೆ ಕೆಲವೊಬ್ರು, ನಾವು ವೈಯಕ್ತಿಕವಾಗಿ ಅವ್ರನ್ನೇನು ದೋಷ ಅಂದ್ರೆ ಬೇರೆ ಅಂತ ಹೇಳ್ತಾ ಇಲ್ಲ, ಒಂದು ಜನರಲ್ ಪರ್ಪಸ್ ಮಾತಾಡ್ತಾ ಇದ್ದೀನಿ. ಬಟ್ ಅವ್ರ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ ಅವ್ರ ತಂದೆ ತಾಯಿಗೆ 3 ವರ್ಷ 5 ವರ್ಷ ಆದ್ರೂ ಕೂಡ ಅವ್ರನ್ನ ನೋಡೋದಕ್ಕೂ ಹೋಗಲ್ಲ ಸರ್. ಬಟ್ ಆದ್ರೆ ಅವ್ರು ಹಾಕೋ ವಾಟ್ಸಪ್ ಸ್ಟೇಟಸ್ ಅಲ್ಲಿ ನೋಡಿದ್ರೆ ಇವ್ರಿಗೆ ತಂದೆ ತಾಯಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋ ತರ ನಮಗೆ ಅನ್ಸುತ್ತೆ ಅಷ್ಟೇ. ಅಂದ್ರೆ ಅದು ಬರೀ ವಾಟ್ಸಪ್ ಸ್ಟೇಟಸ್ ಮಾತ್ರ ಸೀಮಿತ ಆಗಿರುತ್ತೆ. ಬಟ್ ಅದು ವೈಯಕ್ತಿಕವಾಗಿ ಅವ್ರು ಆತರ ಬದುಕ್ತಾ ಇರಲ್ಲ. ನಾನು ಸುಮಾರು ಜನ ಲೆಕ್ಚರ್ಸ್ ಮಾಸ್ಟರ್ಸ್ ಎಲ್ಲ ಪರಿಚಯ ಇದ್ದಾರೆ. ಅವರೆಲ್ಲ ಕ್ಲಾಸ್ ಮಾಡುವಾಗ್ಲೂ ನಾನು ತುಂಬಾ ಕೇಳ್ತಿರ್ತೀನಿ ಸರ್. ಕೆಲವೊಂದು ಫಂಕ್ಷನ್ ಅಲ್ಲೆಲ್ಲ ನಾನು ಅವ್ರಿಗೆ ಸಮ್ ಟೈಮ್ ನಾನು ಪರ್ಸನಲ್ ಹೇಳ್ತಾ ಇರ್ತೀನಿ, ಸರ್ ನೀವ್ ಏನೇ ಹೇಳಿದ್ರು ಕೂಡ ನೀವು ಅದೇ ತರ ಬದುಕ್ ತೋರಿಸ್ಬೇಕು ಸರ್, ಹಂಗಾದ್ರೆ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮನ್ನ ನೋಡಿ ತುಂಬಾ ಜನ ಫಾಲೋ ಮಾಡೋಂಥವ್ರು ಇರ್ತಾರೆ ಅಂತ. ಬಟ್ ನೀವು ರಾಜ್ಕುಮಾರ್ ಸರ್ ಬಗ್ಗೆ ಹೇಳಿದ್ರಿ, ಖಂಡಿತವಾಗ್ಲೂ ನಾವು ನೋಡಿದ್ರೆ ಕನ್ನಡದಲ್ಲಿ ಇಡೀ ಭೂಮಿ ಮೇಲೆ ಅವರಂತ ಆಕ್ಟರ್ ಇನ್ನೊಬ್ರು ರೀಪ್ಲೇಸ್ಮೆಂಟ್ ಇಲ್ಲ, ಅಂತ ಅದ್ಭುತವಾದ ವ್ಯಕ್ತಿ. ಅಷ್ಟೇ ಅವ್ರ ನಡತೆ ಕೂಡ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾನು ಸುಮಾರು ಹುಡುಗರು ಹೇಳ್ತಾ ಇರ್ತಾರೆ ಸರ್, ನಾವು ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅಂತ. ಬಟ್ ನಾನು ಫ್ಯಾನ್ಸ್ ಎಲ್ಲಾ ಹೀರೋಗಳು ಫ್ಯಾನ್ಸಿಗೆ ಹೇಳೋದೇನು ಅಂತ ಅಂದ್ರೆ, ನೀವು ಅಂದ್ರೆ ನಾವು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತೀವಿ ಸರ್. ಅವ್ರ ಫ್ಯಾನ್ಸ್ ಅಂತ ಹೇಳಿದಾಗ ನೀವು ಬರೀ ಫ್ಯಾನ್ಸ್ ಆಗ್ಬೇಡ್ರಿ, ಫಾಲೋವರ್ಸ್ ಆಗಿ. ನೀವು ಎಷ್ಟೋ ಸರಿ ಅವ್ರನ್ನ ಅವರ ವಿಷಯಗಳನ್ನ ಹೊಗಳ್ತೀರಾ, ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ ಸರ್. ತುಂಬಾ ವಿಷಯ ಜ್ಞಾನಗಳೆಲ್ಲ ತುಂಬಾ ತಲೆಯಲ್ಲಿ ಇರುತ್ತೆ, ಬಟ್ ಆದ್ರೆ ಅದ್ರ ಪ್ರಕಾರ ನಡ್ಕೊಳ್ಳಲ್ಲ. ನಾ ಹೇಳೋದು ಅವ್ರಿಗೆ, ನೀವು ಅವ್ರದ್ದು ರೀತಿ ನಡೀಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವರಷ್ಟು ಮಾನವೀಯತೆಗಳನ್ನ ಅಳವಡಿಸ್ಕೊಳ್ಳಿ ಪ್ರಾಕ್ಟಿಕಲ್ ಆಗಿ. ಇಲ್ಲ ನೀವ್ ಎಲ್ಲಾನು ಹೇಳ್ತೀರಾ, ಬೇಕಾದ್ರೆ ವಿಡಿಯೋ ಮುಂದೆ ಹೇಳ್ತೀರಾ, ಸ್ಟೇಜ್ ಮೇಲೆ ಹೇಳ್ತೀರಾ, ಮಾತಾಡ್ತೀರಾ, ಬಟ್ ಆದ್ರೆ ಅದನ್ನ ಅಳವಡಿಸ್ಕೊಂಡಿಲ್ಲ ಅಂತ ಅಂದಾಗ ಅದು ಜಸ್ಟ್ ಒಂದು ಥೇರಿ ಅಷ್ಟೇ. ಥೇರಿ ಹೇಳೋದು ಎಲ್ಲರೂ ಹೇಳ್ಬಿಡ್ತಾರೆ ಸರ್, ಬಟ್ ಆದ್ರೆ ಆ ರೀತಿ ನಡ್ಕೊಳ್ಳೋದೈತಲ್ಲ, ಅದು ನಿಜವಾದ ಬದಲಾವಣೆ, ಅದು ನಿಜವಾದ ಅನುಭವ. ಇನ್ನೊಬ್ರಿಗೆ ಹೇಳೋದಕ್ಕೂ ತುಂಬಾ ಅದ್ಭುತವಾಗಿ ತುಂಬಾ ಗುಡ್. ಸುಂದರವಾಗಿರುತ್ತೆ. ಓಕೆ, ಎಸ್ ಶಂಕರ್ ಏನ್ ಹೇಳ್ತಾರೆ ಕೇಳೋಣ. ಶಂಕರ್. ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಹ್ಮ್. ಉದಯ ಎಸ್, ನಮ್ ಜೊತೆ ಚರಣ್ ಇದ್ದಾರೆ. ಚರಣ್ ತಮ್ಮ ಅನಿಸಿಕೆ ತಿಳಿಸಿ. ಹೌದು. ಹೃದಯ ವೈಶಾಲ್ಯತೆ ಇಂದಿನ ಅಗತ್ಯ. ಆ, ಹೌದು, ಈ ಹೃದಯ ಅನ್ನುವ ಅಕ್ಷರದಲ್ಲೇ ದಯ ಇದೆ. ಹ್ಮ್. ಆದ್ರೆ ಈಗಿನ ಕಾಲದ ಹೃದಯದಲ್ಲಿ ಹೃದಯವಂತಿಕೆ ಇರೋರು ಕಮ್ಮಿ. ಓಕೆ. ಸೊ ಈಗ ಮನುಷ್ಯ ಇದ್ರೆ ಮಾತ್ರ ಮನುಷ್ಯನಿಗೆ ಬೆಲೆ, ಹಾಗೆ ಹೃದಯವಂತಿಕೆ ಇದ್ರೆ ಮಾತ್ರ ಆ ಹೃದಯಕ್ಕಾಗಿರ್ಬೋದು, ಆ ಮನುಷ್ಯನಿಗೂ ಬೆಲೆ. ವೆರಿ ಗುಡ್, ವೆರಿ ಗುಡ್. ಏನೇ ಇರ್ಬಹುದು, ಆದ್ರೆ ಕೊಡುವಂತ ಮನ್ಸಿದ್ರೆ ನಮ್ಮ ಹತ್ರ ಇರೋದು ಇನ್ನ ದುಪ್ಪಟ್ಟಾಗುತ್ತೆ. ಹಾಗೆ ಆ ಸಂಕುಚಿತ ಮನೋಭಾವನೆಯಿಂದ ನಾವು ಬೆಳೆಯೋದಿಕ್ಕಾಗೋದಿಲ್ಲ, ಬೇರೆಯವ್ರನ್ನು ಬೆಳೆಸೋದಿಕ್ಕಾಗೋದಿಲ್ಲ. ಆದ್ರಿಂದ ವಿಶಾಲವಾದ ಮನಸ್ಸು, ಬುದ್ಧಿವಂತಿಕೆ ಇದ್ರೆ ಜಗತ್ತು ವಿಶಾಲವಾಗಿರುತ್ತೆ, ನಮಗೆ ಎಲ್ಲವೂ ಆಪರ್ಚುನಿಟೀಸ್ ತಾನಾಗಿ ಉಟ್ಕೊಂಡ್ ಬರುತ್ತೆ. ಓಕೆ. ಹೀಗೆ ಮರ ಗಿಡಗಳು ಅಕ್ಕಪಕ್ಕ ಇದ್ರೂ ನಾನ್ ನಿನ್ ನೀರ್ ಕೊಡಲ್ಲ, ನಾನ್ ನಿನ್ ಗಾಳಿ ಕೊಡಲ್ಲ, ನಾನ್ ನಿನ್ ಬೆಳಕು ಕೊಡಲ್ಲ ಅಂತ ಯಾವ್ದು ಭೇದ ಭಾವ ಮಾಡೋದಿಲ್ಲ. ಹಾಗೆ ಯಾರಿಗೂ ತೊಂದರೆ ಕೊಡಬಾರ್ದು, ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಹಾಗೆ ನವೀನ್ ಕುಮಾರ್ ಅವ್ರು ಏನ್ ಹೇಳಿದ್ರು, ಪುನೀತ್ ರಾಜ್ಕುಮಾರ್ ಅವರು, ನಾವು ದೇವರು ನಮ್ಗೆ ಆಯುಷ್ ಕೊಟ್ಟಿರೋದು ಶತಾಯುಷ್ಯ ಇರಬಹುದು, ಆದ್ರೆ ಹೃದಯವಂತಿಕೆ ಇದ್ರೆ ಚಿರಾಯು ಅವ್ರಿಗೆ. ಓಕೆ, ಗುಡ್. ಸಂತೋಷ್ ಶೆಟ್ಟಿ ಅವ್ರು ಏನ್ ಹೇಳ್ತಾರೆ ನೋಡೋಣ. ಎಸ್ ಸಂತೋಷ್. ಹಾ. ಒಟ್ಟಾರೆ ನಮ್ಮ ಜೀವನದಲ್ಲಿ ನೋಡುವಾಗ ನಾವು ಶಿಕ್ಷಣ ಪಡಿತೇವೆ, ಅಥವಾ ಶಿಕ್ಷಣ ಪಡೆದು ಮುಂದಿನ ಹಂತಗಳಲ್ಲಿ ಸಾಧನೆ ಮಾಡ್ತೇವೆ, ಇದೆಲ್ಲವೂ ಮಾಡ್ತೇವೆ. ಇದೆಲ್ಲ ಮಾಡಿದ ನಂತರ ಅದ್ರೊಟ್ಟಿಗೆ ಈ ನಮ್ಮ ಹೃದಯ ವೈಶಲ್ಯತೆ ಇಲ್ಲದಿದ್ರೆ ನಾವೊಂದು ಯಾಂತ್ರಿಕವಾಗಿ ಆಗಿ ಹೋಗ್ತೇವೆ. ಅದಲ್ಲದೆ ಅಂದ್ರೆ ನಾವು ಜನರನ್ನ ನೋಡುವಂತದ್ದಾಗಿರ್ಬೋದು, ಅಥವಾ ಅವ್ರ ಜೊತೆ ಒಂದು ಆತ್ಮೀಯವಾಗಿ ಬೆರೆಯುವಂತದ್ದಾಗಿರ್ಬೋದು, ಇದೆಲ್ಲವೂ
ಆ, ಅಂದ್ರೆ ನಾವು ಹೃದಯದಿಂದ ಮಾಡಬೇಕಾಗ್ತದೆ. ಅದು ಯಾವುದೇ ಕಾರಣಕ್ಕೂ ಸಂತೋಷ್, ಥ್ಯಾಂಕ್ ಯು. ನಾವು ಈ ಒಂದು ದಾರಿಯಲ್ಲಿ, ದಿಶೆಯಲ್ಲಿ ಅನೇಕ ಕೃತಿಗಳನ್ನು ಕೂಡ ರಚಿಸಿದ್ದೇವೆ. ಸಪ್ನಾ ಬುಕ್ ಹೌಸ್ ಕನ್ನಡದ ಕೃತಿಗಳಿಗಾಗಿ ಸಂಪರ್ಕ ಮಾಡಿ. Amazon.in ನನ್ನ ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಕೃತಿಗಳ ಅಮೆಝಾನ್ ಲಿಂಕ್ಸ್ಗಳನ್ನು ಈ ವಿಡಿಯೋ ಕೆಳಗಡೆ ನಾವು ನೀಡಿದ್ದೇವೆ. ಆ ಲಿಂಕ್ಸ್ ಮೂಲಕನೇ ಪರ್ಚೇಸ್ ಮಾಡೋದಕ್ಕೂ ಕೂಡ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಎರಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ನೀವು ಉದ್ಧಾರ ಆಗಬೇಕು, ಬೇರೆಯವ್ರನ್ನೂ ಉದ್ಧಾರ ಮಾಡಿ, ಸುತ್ತಮುತ್ತಲ ವಾತಾವರಣ ಸಕಾರಾತ್ಮಕವಾಗಿರಲಿ, ಹೃದಯ ವೈಶಾಲ್ಯತೆ ಪಸರಿಸಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಮಾತಾಡಿದ್ದು ಹೇಗೆ ಅನ್ನಿಸ್ತು? ಕಾಮೆಂಟ್ ಮಾಡಿ. ಎಲ್ಲ ಕಾಮೆಂಟ್ ಓದ್ತಾ ಇರ್ತೀನಿ. ಥ್ಯಾಂಕ್ ಯು.